ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ಸೊಗಸಾದಂಥ ಒಂದು ಸುಂದರವಾದಂಥ ಒಂದು ಸಂದರ್ಭ. ಇಲ್ಲಿ ವಸಿಷ್ಠರು ಬಹಳ ಅನುಕರಣೀಯವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ವಸಿಷ್ಠರು ಮೊಟ್ಟ ಮೊದಲಿಗೆ ಪರಮ ಧಾರ್ಮಿಕರನ್ನು ಕರೆದಿದ್ದಾರೆ. ಅವರನ್ನು ಕರೆದು ಆಮೇಲೆ ಯಾರ್ಯಾರನ್ನು ಕರೆದರು ಅವರು ಅಂಥೇಳಿ ವಾಲ್ಮೀಕಿ ಒಂದು ಪಟ್ಟಿಯನ್ನು ಕೊಡ್ತಾರೆ ಬಹಳ ಸೊಗಸಾಗಿ. ಯಾಗದ ಉಪಕರಣಗಳನ್ನು ಮಾಡುವಂತಹ ಶಿಲ್ಪಿಗಳು, ಕರ್ಮಸ್ವರೂಪ ಬರೆಯುವಂತಹ ಚಿತ್ರಕಾರರು, ಬಡಗಿಗಳು, ನೆಲವನ್ನು ಅಗೆಯುವಂಥವ್ರು, ಕರ್ಮಾಂತಿಕಾನ್ ಶಿಲ್ಪಕಾರನ್ ವರ್ಧಕೀನ್ ಕನಕಾನಪಿ ಗಣಕಾನ್ ಶಿಲ್ಪಿನಶ್ಚೈವ ತಥೈವ ನಟನರ್ತಕಾನ್. ನರ್ತಕರು, ನೃತ್ಯ ಮಾಡುವಂಥವರು, ಎಲ್ಲ ರೀತಿಯಾದಂತಹ ಕೆಲಸಗಳನ್ನು ಬಲ್ಲಂಥವರು, ಹೀಗೆ ಪಟ್ಟಿಯನ್ನು ಕೊಡ್ತಾರೆ. ಶಾಸ್ತ್ರವಿದರು, ಚೆನ್ನಾಗಿ ಶಾಸ್ತ್ರಗಳನ್ನು ಓದಿಕೊಂಡಂಥವರು, ಇವೆಲ್ಲವನ್ನು ಹೇಳಿ ವಸಿಷ್ಠರು ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ. ಏನು ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಲೆಕ್ಕಪತ್ರ ಇಡೋರು ಕರೆದ್ರಂತಲ್ಲಿ ಅವರು. ಅಂದರೆ ಆರ್ಥಿಕತೆಯ ಒಂದು ಶುಚಿ ಅಂದ್ರೇ ಅದು ಅರ್ಥ. ಶುಚಿ ಅಂದರೆ ಆರ್ಥಿಕ ಶುಚಿ, ನಿಜವಾದಂಥ ಶುಚಿ. ಶುದ್ಧವಾಗಿದ್ದಾನೆ ಅಂದರೆ ಒಂದು ಲೆಕ್ಕಾಚಾರ ಸರಿಯಾಗಿರಬೇಕು ಅಂತ. ಇದು ಮೊದಲನೆಯದು. ಅವರನ್ನು ಕೂಡ ಕರೀತಾರೆ.